ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ನಾಡು ನುಡಿ ವಿಚಾರಕ್ಕೆ ಆಗಾಗ ಸುದ್ದಿಯಾಗ್ತಾನೆ ಇರ್ತಾರೆ. ಸ್ಯಾಂಡಲ್ವುಡ್ನಿಂದ ಬೆಳಕಿಗೆ ಬಂದು ಬಹುಭಾಷಾ ನಟಿಯಾದ ಮೇಲೆ ತೀವ್ರ ವಿವಾದಗಳ ಸುಳಿಯಲ್ಲಿ ಸಿಲುಕಿದ್ದಾರೆ. ಇತ್ತೀಚೆಗಷ್ಟೇ ನಾನು ಹೈದರಾಬಾದ್ನವಳು ಅಂತ ಹೇಳಿ ರಶ್ಮಿಕಾ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇದೀಗ ತಾನು ಕರ್ನಾಟಕದವಳು, ಅಪ್ಪಟ ಕನ್ನಡತಿ ಅನ್ನುವುದನ್ನ ಬಾಲಿವುಡ್ ಮಂದಿ ಮುಂದೆ ಒಪ್ಪಿಕೊಂಡಿದ್ದಾರೆ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣಗೆ ಕಾಂಟ್ರವರ್ಸಿಗಳು ಇವರನ್ನು ಹುಡ್ಕೊಂಡು ಬರ್ತಾವೋ ಅಥವಾ ಅವರೇ ಹುಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಆದ್ರೆ ಯಾವಾಗ್ಲೂ ಸುದ್ದಿಯಲ್ಲಿರೋದು ಗ್ಯಾರಂಟಿ. ಆದ್ರೀಗ ನೆಗೆಟಿವ್ ಬದಲು ಪಾಸಿಟಿವ್ ವಿಚಾರಕ್ಕೆ ಕನ್ನಡಿಗರ ಗಮನ ಸೆಳೆದಿದ್ದಾರೆ. ನಾನು ಕರ್ನಾಟಕದವಳು, ಕನ್ನಡತಿ ಎಂದ ರಶ್ಮಿಕಾ ಬೇಟೌನ್ ಮಂದಿ ಮುಂದೆ ನ್ಯಾಷನಲ್ ಕ್ರಶ್ ಮಾತು. ಕನ್ನಡ, ತೆಲುಗು, ಬಾಲಿವುಡ್ನಲ್ಲಿ ಮಿಂಚ್ತಾ ಇರುವಂತಹ ನಟಿ ರಶ್ಮಿಕಾ ಮಂದಣ್ಣ ಇದೀಗ ಬಾಲಿವುಡ್ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ಜೊತೆ ಸಿಲ್ವರ್ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಸಿಕಂದರ್ ಸಿನಿಮಾದಲ್ಲಿ ರಶ್ಮಿಕಾ ಮಿಂಚು ಹರಿಸಿದ್ದಾರೆ. ಇದೇ ಹೊತ್ತಲ್ಲಿ ತಾನು ಮೂಲತಃ ಕರ್ನಾಟಕದವಳು ಎಂಬ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ಸಿಕಂದರ್ ಚಿತ್ರದ ಸಂದರ್ಶನವೊಂದರಲ್ಲಿ ಸಲ್ಮಾನ್ ಖಾನ್ ಮುಂದೆಯೇ ತಾನು ಕನ್ನಡದವಳು ಎಂಬ ಮಾತನ್ನ ಆಡಿದ್ದಾರೆ. ನಾನು ಮೊದಲು ಕಲಿತಿದ್ದು ಕನ್ನಡ ಜೊತೆಗೆ ಇಂಗ್ಲಿಷ್ ಅಂತ ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ಇರೋದಕ್ಕೆ ತೆಲುಗು ಕಲಿತ್ರಂತೆ ರಶ್ಮಿಕಾ. ಇತ್ತೀಚೆಗಷ್ಟೇ ಬೇಟೌನ್ ಅಂಗಳದಲ್ಲಿ ರಶ್ಮಿಕಾ ಆಡಿದ್ದ ಮಾತು ಕನ್ನಡಿಗರ ಕಡು ಕೋಪಕ್ಕೆ ಕಾರಣವಾಗಿತ್ತು. ತಾನು ಹೈದರಾಬಾದ್ನವಳು ಎಂಬ ಮಾತನ್ನಾಡಿ ಕನ್ನಡಿಗರ ಆಕ್ರೋಶಕ್ಕೆ ನಟಿ ಗುರಿಯಾಗಿದ್ರು. ಇದೀಗ ಈ ಮಾತಿಗೂ ಸಮಜಾಯಿಷಿ ನೀಡುವ ರೀತಿಯಲ್ಲಿ ನ್ಯಾಷನಲ್ ಕ್ರಶ್ ಮಾತನಾಡಿದ್ದಾರೆ. ನಾನು ಮೊದಲು ಕಲಿತಿದ್ದು ಕನ್ನಡ, ಇಂಗ್ಲಿಷ್. ಈಗ ಹೈದರಾಬಾದ್ನಲ್ಲಿರೋದ್ರಿಂದ ತೆಲುಗು ಕಲ್ತಿದ್ದೀನಿ ಎನ್ನುತ್ತಾ ತಮ್ಮ ಮೇಲಿನ ಅಪವಾದಕ್ಕೆ ರಶ್ಮಿಕಾ ತೆರೆ ಎಳೆದಿದ್ದಾರೆ. ಮುಂಬೈನಲ್ಲಿ ವಾಸವಿದ್ದಿದ್ರೆ ಹಿಂದಿ ಚೆನ್ನಾಗಿ ಮಾತನಾಡ್ತಾ ಇದ್ದೆ ಎಂಬ ಮಾತನ್ನು ಆಡಿದ್ದಾರೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಜೊತೆಗಿನ ಸಿಕಂದರ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ರಶ್ಮಿಕಾ ನಾಯಕಿಯಾಗಿ ಅಭಿನಯಿಸಿರುವಂತಹ ಚಿತ್ರಕ್ಕೆ ಮೆಚ್ಚುಗೆಯ ಮಹಾಪೂರ ಹರಿದು ಬರ್ತಿದೆ. ಇದೇ ಹೊತ್ತಲ್ಲಿ ಹುಟ್ಟಿದ ಊರೇ ಮರೆತಿದ್ದ ರಶ್ಮಿಕಾ ಮತ್ತೆ ಕರುನಾಡನ್ನ ನೆನಪಿಸಿಕೊಂಡಿದ್ದಾರೆ. ಕನ್ನಡಿಗರ ಆಕ್ರೋಶಕ್ಕೆ ಸಮಜಾಯಿಷಿಯಾಗಿ ಈ ಮಾತು ಹೇಳಿದ್ರೋ ಅಥವಾ ನಿಜಕ್ಕೂ ಮನದಾಳದ ಮಾತು, ಒಟ್ನಲ್ಲಿ ನಾನು ಕನ್ನಡದವಳು ಎಂಬ ವಿಚಾರವನ್ನ ಅವರೇ ರೀಕಾಲ್ ಮಾಡಿಕೊಂಡಿದ್ದಾರೆ. ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆಯೇ ಸರಿ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.